ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬ್ಯಾಂಕ್ಸ್ NPAs at 10-year low. RBI ರಿಪೋರ್ಟ್ ಪ್ರಕಾರ ನೆಟ್ NPA ಪರ್ಸೆಂಟೇಜ್ ಬ್ಯಾಂಕ್ಸ್ ಇದು 10 ವರ್ಷದ ಲೋ ಅಲ್ಲಿ ಇದೆ. ಸದ್ಯಕ್ಕೆ 1.3% ಇತ್ತು ಸೆಪ್ಟೆಂಬರ್ 2022 ಅಲ್ಲಿ. ಹಾಗೂ ಇದರಲ್ಲಿ ನೆಟ್ NPA ಪರ್ಸೆಂಟೇಜ್ ಪ್ರೈವೇಟ್ ಬ್ಯಾಂಕ್ಸ್ ಇದು 0.8% ಮಾತ್ರ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದು 1.8% ಇದೆ. 2018 ಆವ್ರೇಜ್ ನೆಟ್ NPAs ತುಂಬ ಜಾಸ್ತಿ ಆಗಿತ್ತು, 6.1% ಇತ್ತು. ಈಗ ಲಾಸ್ಟ್ ಫ್ಯೂ ಇಯರ್ಸಿಂದ ಆ NPAs ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಯಾವುದೇ ಒಂದು ಲೋನ್ ಡ್ಯೂ ಇರುವಾಗ 3 ತಿಂಗಳು ಒಳಗೆ ಕಟ್ಟಿಲ್ಲ ಅಂದರೆ ಅದಕ್ಕೆ NPA ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಜಾನ್ವರಿ ತಿಂಗಳಲ್ಲಿ ಅಕಸ್ಮಾತ್ ಯಾವುದೋ ಒಂದು EMI ಇನ್ಸ್ಟಾಲ್ಮೆಂಟ್ ಡ್ಯೂ ಇತ್ತು, ಅದು ಯಾರೋ ಕಂಪ್ನಿ ಇರಲಿ ಯಾರೋ ಒಬ್ರು ಇಂಡಿವಿಜುವಲ್ ಇರಲಿ, ಆ ದುಡ್ಡನ್ನು ಇನ್ನೂ 3 ತಿಂಗಳಾದಮೇಲೂ ಕೊಟ್ಟಿಲ್ಲ ಅಂದರೆ ಅದನ್ನು NPA ಅಂತ ಬ್ಯಾಂಕ್ಸು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ 2018-19 ಟೈಮಲ್ಲಿ ಎಲ್ಲ NPAs ಅನ್ನು ರೆಕಾರ್ಡ್ ಮಾಡಿದರು. ಹೊಸದಾಗಿ ರೀಸೆಂಟಾಗಿ NPAs ಅಷ್ಟು ಜಾಸ್ತಿ ಬಂದಿಲ್ಲ. ನ್ಯೂಸ್ ನಂಬರ್ 2, ಐಷರ್ ಮೋಟರ್ಸ್ ಟು ಇನ್ವೆಸ್ಟ್ ಇನ್ ಎಲೆಕ್ಟ್ರಿಕ್ ಬೈಕ್ ಕಂಪ್ನಿ. ಐಷರ್ ಮೋಟರ್ಸು 10% ಸ್ಟೇಕನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸ್ಪ್ಯಾನಿಷ್ ಎಲೆಕ್ಟ್ರಿಕ್ ಮೋಟರ್ ಬೈಕ್ ಕಂಪ್ನಿ ಸ್ಟಾರ್ಕ್ ಫ್ಯೂಚರ್ ಅಂತ, ಅವರು 440 ಕೋಟಿ ಕೊಟ್ಟು ಈ 10% ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ. ಈ ಎರಡು ಕಂಪ್ನೀಸು ಕೊಲಾಬ್ರೇಟ್ ಮಾಡಿ ಹೊಸ ಬೈಕ್ಸನ್ನು ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದಾರೆ. ಹಾಗೂ ಐಷರ್ ಮೋಟರ್ಸು ಕೆಲವು ವರ್ಷದಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಬೈಕ್ ಟೆಕ್ನಾಲಜಿ ಮೇಲೆ. ಸೊ ದಟ್ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಎಲೆಕ್ಟ್ರಿಕ್ ಬೈಕನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಲಾಂಚ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 3, ಬೆಸ್ಟ್ ಆಟೋ ಸ್ಟಾಕ್ಸ್ ಗ್ಲೋಬಲಿ ಇನ್ 2022. ಇದೊಂದು ಇಂಟ್ರೆಸ್ಟಿಂಗ್ ಲಿಸ್ಟು. ಗ್ಲೋಬಲಿ ಆಟೋಮೊಬೈಲ್ ಕಂಪ್ನಿ ಸ್ಟಾಕ್ಸು ಹೇಗೆ ಪರ್ಫಾರ್ಮ್ ಆಯಿತು 2022 ಅಲ್ಲಿ ಇದೊಂದು ಟೇಬಲ್ ಹಾಕಿದ್ದೀನಿ. ಫೋರ್ಡ್ ಆಟೋಮೋಟಿವ್ ಸನೈ ಅಂತ, ಇದು ಫೋರ್ಡ್ದ ಕೊಲಾಬ್ರೇಷನ್ನು ಟರ್ಕಿಯಲ್ಲಿ. ಅವರ ಸ್ಟಾಕು 106% ಜಾಸ್ತಿ ಆಯಿತು 2022 ಅಲ್ಲಿ. TVS ಮೋಟರ್ಸು ಇಂಡಿಯನ್ ಕಂಪ್ನಿ 73% ಜಾಸ್ತಿ ಆಯಿತು. ಮಿಟ್ಸುಬಿಷಿ ಮೋಟರ್ಸ್ ಜಪಾನ್ನಲ್ಲಿ 57% ಜಾಸ್ತಿ ಆಯಿತು ಅವ್ರ ಸ್ಟಾಕ್ ಪ್ರೈಸು. ಮಹೀಂದ್ರ ಇಂಡಿಯನ್ ಕಂಪ್ನಿ 49% ಜಾಸ್ತಿ ಆಗಿದೆ. ಐಷರ್ ಮೋಟರ್ಸ್ 23% ಜಾಸ್ತಿ ಆಗಿದೆ. ಮಾರುತಿ ಸುಜುಕಿ 13% ಜಾಸ್ತಿ ಆಗಿದೆ 2022 ಅಲ್ಲಿ. ಸೊ ಈ ಟಾಪ್ 6 ಕಂಪ್ನೀಸಲ್ಲಿ 4 ಕಂಪ್ನಿ ಇಂಡಿಯನ್ ಕಂಪ್ನೀಸೇ ಬೆಸ್ಟ್ ಆಟೋ ಸ್ಟಾಕ್ಸ್ ಗ್ಲೋಬಲ್ ಲಿಸ್ಟಲ್ಲಿ ಈ 2022 ಬಂದಿದ್ರಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ವರ್ಲ್ಡ್ ಪಾಪ್ಯುಲೇಷನ್ನು 790 crores ಟಚ್ ಆಗುತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ 31 ಡಿಸೆಂಬರ್ 2022, ಅಂದರೆ 4 ವರ್ಷದೊಳಗೆ. ಪಾಪ್ಯುಲೇಷನ್ನು 7.37 crores 2022 ಅಲ್ಲಿ ಜಾಸ್ತಿ ಆಗಿದೆ ಅಂತಿದೆ. ಹಾಗೂ ಆ ಪಾಪ್ಯುಲೇಷನ್ ಗ್ರೋತ್ ಅಪ್ರಾಕ್ಸಿಮೇಟ್ಲಿ 0.9% ಆಗಿದೆ. ಟೆಲಿಕಾಂ ಸೆಕ್ಟರು 1.5 lakh crores 2023 ಇನ್ವೆಸ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಅವ್ರ 5G ನೆಟ್ವರ್ಕನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಹಾಗೂ ಟ್ಯಾರಿಫ್ ಹೈಕು ಅಂದರೆ ನಮ್ಮ ಪ್ರೀಪೇಯ್ಡ್ ಅಥವಾ ಪೋಸ್ಟ್ ಪೇಯ್ಡ್ ಏನು ಚಾರ್ಜಸ್ ಕಟ್ತೀವಿ ಮೊಬೈಲಿಗೆ, ಅದು ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದರೆ ಆವಾಗಲೇ ಅವರಿಗೆ ಈ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ 2022 ಅಲ್ಲಿ 86 ಪಾಯಿಂಟ್ಸ್ ಕೆಳಗೆ ಬಿದ್ದಿದೆ. 18,105 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 293 ಪಾಯಿಂಟ್ಸ್ ಅಪ್ಪು 60,841 ಕ್ಲೋಸ್ ಆಗಿದೆ. ಇನ್ಫ್ಯಾಕ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು, ಅದರ ಲಾಸ್ಟ್ 1 or 2 ಅವರ್ಸಲ್ಲಿ ನೆಗೆಟಿವ್ ಬಂದ್ಬಿಡ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫಿನ್ಸರ್ವ್ 2.39% ಅಪ್ಪು, ಟೈಟನ್ ಕಂಪ್ನಿ 1.73% ಅಪ್ಪು, ಕೋಲ್ ಇಂಡಿಯಾ 1.53% ಅಪ್ಪು. ಟಾಪ್ ಲೂಸರ್ಸು SBI ಲೈಫ್ ಇನ್ಶೂರೆನ್ಸ್ 2.17% ಡೌನು, ICICI ಬ್ಯಾಂಕ್ 1.89% ಡೌನು, ಭಾರತಿ ಏರ್ಟೆಲ್ 1.78% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು NMDC 2.76% ಅಪ್ಪು, IOC 2.34% ಅಪ್ಪು, ಸೇಲ್ 1.97% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟ್ರಾನ್ಸ್ಮಿಷನ್ 3.01% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 2.62% ಡೌನು, ಝೊಮ್ಯಾಟೊ 2.55% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1283 ಸ್ಟಾಕ್ಸು, ಹಾಗೂ ಕಮ್ಮಿ ಆಗಿದ್ದು 716. ಸೊ 64% ಅಪ್ಪು 36% ಡೌನು. ಜಾಸ್ತಿ ಸ್ಟಾಕ್ಸ್ ಮೇಲಿದ್ದರೂ ನಿಫ್ಟಿ ಇಂಡೆಕ್ಸು ಬಿದ್ದಿದೆ. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 573 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 516 ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 5,040 per ಗ್ರಾಮು, ಸಿಲ್ವರ್ 74.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 $82.72 rupees,
ಒಂದು ಯೂರೋ 88.19 rupees. Point number 8, stocks near 52-week high. Canara Bank 52-week high 337, closing price 333. RBL Bank 185 52-week high, closing price 179. Point number 9, stocks near 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.2% ಅಪ್ಪು, ಜಪಾನ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ, ಜರ್ಮನಿ 0.68% ಡೌನು, ಫ್ರಾನ್ಸ್ 0.66% ಡೌನು, UK 0.27% ಡೌನು ಹಾಗೂ ನ್ಯಾಸ್ಡ್ಯಾಕ್ 2.59% ಡೌನ್ ಆಗಿತ್ತು 29ನೇ ತಾರೀಕು ಡಿಸೆಂಬರ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.